ಸಂಗೀತ ಶಾಸ್ತ್ರೀಯ ಕಲಿತೇವ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ, ಅಷ್ಟು ಸಮಯ ನಾವು ತುಂಬಾ ಪೀಸ್ ಆಫ್ ಮೈಂಡ್ ಅಲ್ಲಿ ಇದ್ದುಕೊಂಡು ಸಂತೋಷದಲ್ಲಿ ಇರ್ತೇವೆ. ಇದೊಂದೇ ಅಲ್ಲ, ಭಜನೆ, ಹಾರ್ಮೋನಿಯಂ, ಆಮೇಲೆ ಯೋಗಾಸನ, ತಬಲಾ ಎಲ್ಲ ಉಚಿತವಾಗಿ ಹೇಳ್ಕೊಡ್ತಾರೆ. ಮಣಿಪಾಲದ ಶಿವಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಂಸ್ಥೆಯ ವಿದ್ಯಾರ್ಥಿಗಳ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸುವ ಉದ್ದೇಶದಿಂದ ಆಗಸ್ಟ್ 1 ಶನಿವಾರದಂದು ಮಣಿಪಾಲದ ರತ್ನ ಸಂಜೀವ ಕಲಾಮಂಡಲದಲ್ಲಿ ಕಲಾಕುಂಭ 2026 ಗುರುವಂದನಾ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಕಲಾ ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಿದರು. ಈ ವಿಶೇಷ ಕಾರ್ಯಕ್ರಮವನ್ನು ಖ್ಯಾತ ವೈದ್ಯರು ಹಾಗೂ ಸಾಹಿತಿಗಳಾದ ವಿರೂಪಾಕ್ಷ ದೇವರ ಮನೆಯವರು ಉದ್ಘಾಟಿಸಿದರು. ಯಾಕೆ ಸಂಗೀತಕ್ಕೆ ಇಷ್ಟೊಂದು ಮಹತ್ವ ಇದೆ? ಮನಸ್ಸನ್ನ ತಟ್ಟುತ್ತೆ, ಆತ್ಮವನ್ನ ಸಂತೋಷಗೊಳಿಸುತ್ತೆ. ಈ ಸುಂದರ ಪರಿಸರದಲ್ಲಿ ಎಷ್ಟೇ ಒತ್ತಡಗಳ ಇಟ್ಕೊಂಡು ಇಲ್ಲಿ ಬಂದಿರೋರಿದ್ರೆ ಒಂದು 5 ನಿಮಿಷ ಮಹೇಶ್ ಠಾಕೂರ್ ಅವರು ಕರೆದಿದ್ದಾರೆ, ಮುಖ ತೋರಿಸಿ ಬಂದ್ಬಿಡೋಣ ಅಂತ ಕೂತಿದ್ರು ಇಲ್ಲಿ ಯಾರೋ ಒಂದು ಅದ್ಭುತವಾಗಿ ಹಾಡು ಹೇಳ್ತಾ ಇದ್ದಾರೆ. ಮೇಡಮ್ ಪ್ರಾರ್ಥನೆ ಕೇಳಿದ್ರು, ಎಷ್ಟೊತ್ತು ಹಾಡಿದ್ರು ಬಹುಶಃ ನಾವು ನಿಂತ್ಕೊಂಡೇ ಇರ್ತಾ ಇದ್ವಿ, ಎದ್ದು ಹೋಗೋಣ ಅಂತ ಅನ್ಸುದಿಲ್ಲ. ಸಂಗೀತಕ್ಕೆ ಅಷ್ಟು ನಮ್ಮನ್ನ ಹಿಡಿದಿಡುವಂತ ಶಕ್ತಿ ಇದೆ. ಕಲಾ ಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಹೇಶ್ ಠಾಕೂರ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಾನು ರಾಜಕೀಯದಲ್ಲಿ ತೊಡಗಿಸಿಕೊಂಡವನು, ಸಾಕಷ್ಟು ಜನ ಮಾತಾಡ್ತಾರೆ ಇದು ರಾಜಕೀಯಕ್ಕಾಗಿ ಮಾಡಿದ್ದು ಅಂತ ಹೇಳಿ. ಯಾರು ಏನು ಕೂಡ ಅದನ್ನು ಹೇಳಿ, ಆದ್ರೆ ದೇವರು ನೋಡುವವನಿದ್ದಾನೆ. ಇದರ ತೃಪ್ತಿ ಮತ್ತೆ ಸಂತೃಪ್ತಿಯು ಮತ್ತೆ ಜೀವನದಲ್ಲಿ ಒಂದು ಆಶಾದಾಯಕವಾಗಿರುವಂಥದ್ದು. ಅವರಿಗೆ ಒಂದು ಸದ್ಗತಿ ಸಿಗಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಲಾಮಂಡಲವನ್ನ ರಚನೆ ಮಾಡಿತ್ತು. ಸಂಜೀವ ಪಾಟೀಲ್ರು ಮತ್ತು ಅವರ ದಂಪತಿಗಳು ಏನೋ ಒಂದು ವಿಶ್ವಾಸದ ಮೇಲೆ, ಈ ಹುಡುಗ ಅದನ್ನು ಗುರಿ ಮುಟ್ಟಿಸ್ತಾನೆ ಅನ್ನುವಂಥ ವಿಶ್ವಾಸದ ಮೇಲೆ ನನ್ನ ಕೈಯಲ್ಲಿ ಹಾಕಿ ಹೋದ್ರು. ಅದನ್ನು ಗುರಿ ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಹಾಗೂ ಖ್ಯಾತ ಗಾಯಕ ವಿದ್ವಾನ್ ಯಶವಂತ ಎಂಜಿ, ಮಾಹೆ ಮಣಿಪಾಲ್ ಸಂಸ್ಥೆಯ HR ಮ್ಯಾನೇಜರ್ ಹಾಗೂ ಉಡುಪಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಜೊತೆ ಕಾರ್ಯದರ್ಶಿಯಾದ ರತನ್ ರೈ ಹಾಗೂ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧಕಿ ಹಾಗೂ ಖ್ಯಾತ ಭರತನಾಟ್ಯ ಕಲಾವಿದೆ ವಿದೂಷಿ ದೀಕ್ಷಾ ವಿ ಅವರು ಪಾಲ್ಗೊಂಡಿದ್ದರು. ಗುರುವಿನ ಅನುಗ್ರಹ ಇದ್ದಾಗ ಅಸಾಧ್ಯವಾದುದನ್ನು ಕೂಡ ನಾವು ಸಾಧಿಸಬಹುದು. ಆದ್ರೆ ಗುರು ಶಾಪ ಅಂತ ಬಂದುಬಿಟ್ರೆ ನಾವು ಸಾಧಿಸುವುದು ಕೂಡ ಅಸಾಧ್ಯವಾಗಿ ಬಿಡುತ್ತದೆ. ಹಾಗಾಗಿ ಮೊದಲ 1ನೇ ಅನುಗ್ರಹ ಗುರು ಅಂತ. ನಮಗೆಲ್ಲರೂ ಕೂಡ ಸಾಮಾನ್ಯವಾದಂತಹ ಒಂದು ಮಾತು ಗೊತ್ತಿದೆ, ಗುರು ಬ್ರಹ್ಮ, ಗುರುವೇ ಬ್ರಹ್ಮನು, ಗುರುವೇ ವಿಷ್ಣುವು, ಗುರುವೇ ಮಹೇಶ್ವರ ಅಂತ ನಾವು ಕಲ್ತಂತವ್ರು. ಅಂದ್ರೆ ಆ ಜಗತ್ತಿನ 3 ಶಕ್ತಿಗಳಿಗಿಂತಲೂ ಕೂಡ ಒಂದು ಸ್ಥಾನ ಇದ್ರೆ ಅದು ಗುರುಸ್ಥಾನ. ಭರತನಾಟ್ಯಂ ಕಲಿತಾ ಇದ್ದೆ, ಸ್ಕೂಲಿಗೆ ಹೋಗ್ತಾ ಇದ್ದೆ, ಎಲ್ಲ ಮಾಡಿದೆ. ಲೇಟರ್ ನಾನೇನೋ ಒಂದು ಸಾಧನೆ ಮಾಡ್ಬೇಕು ಅಂತ ಬಂದಾಗ ಆಗ ಸಹ ನಂಗೆ ಇನ್ನೊಂದು ರೀತಿಯಿಂದ ಒಂದು ಸಪೋರ್ಟ್ ಬೇಕು. ಅದು ನನಗೆ ಕೊಟ್ಟದ್ದು ರತ್ನ ಸಂಜೀವ ಕಲಾಮಂಡಲ ಆ್ಯಂಡ್ ಮಹೇಶ್ ಠಾಕೂರ್ ಸರ್ ಆ್ಯಂಡ್ ಅಶ್ವಿನಿ ಅಮ್ಮ ಅವರು. ಬಿಕಾಸ್ ಆ ಸಪೋರ್ಟ್ ಇಲ್ಲದೆ ನಾನು ಯಾವುದೇ ಒಂದು ಸಾಧನೆ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ನನ್ನನ್ನು ಯಾರು ರೆಕಗ್ನೈಸು ಮಾಡ್ತಾ ಇರಲಿಲ್ಲ. ಪಿಲ್ಲರ್ ಥರ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಮಹೇಶ್ ಠಾಕೂರ್ ಸರ್. ಸೊ ನಾನು ನಿಮಗೆ ಹೇಳೋದು, ಯಾವುದೇ ಒಂದು ಫೀಲ್ಡ್ ಆಗಲಿ, ನಾನೀಗ ಭರತನಾಟ್ಯಂ ಮೋರ್ ದ್ಯಾನ್ 5-7 ಇಯರ್ಸ್ ಇಂದ ಹೇಳಿಕೊಡ್ತಾ ಇದ್ದೇನೆ. ಆಗ ನಾನು ಯಾರಾದರೂ ಪುವರ್ ಮಕ್ಕಳಿದ್ರೆ ಅವರಿಗೆ ಫ್ರೀ ಆಗಿ ಹೇಳಿಕೊಡ್ತಿದ್ದೆ. ಬಟ್ ಅವರು ಎಟ್ ಮೋಸ್ಟ್ ಲೈಕ್ ಒಂದು 5-6 ಮಂತ್ಸ್ ಬರ್ತಾ ಇದ್ರು, ಮತ್ತೆ ನನ್ನನ್ನು ನೋಡಿದ್ರು ಕೂಡಲೇ ಬಸ್ ಸ್ಟ್ಯಾಂಡಲ್ಲೆಲ್ಲ ಸಿಕ್ಕಿದ್ರೆ ಮುಖ ಮುಚ್ಕೊಂಡು ಆಚೆ ಹೋಗೋದು. ಬಿಕಾಸ್ ಫ್ರೀ ಕೊಟ್ಟಿದ್ದಲ್ಲ, ಅದಕ್ಕೆ ಅವ್ರಿಗೆ ವ್ಯಾಲ್ಯೂ ಕೊಡ್ಲಿಕ್ಕೆ ಗೊತ್ತಿಲ್ಲ. ಓಕೆ, ಹೇಗೆ ಅದು ಬೋರ್ ಆಯ್ತು ಅವರಿಗೆ ಫ್ರೀ ಕೊಟ್ಟದ್ರಿಂದ. ಬಟ್ ಇಲ್ಲಿ ನಿಮಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಅವರಿಗೆ ಆ ವ್ಯಾಲ್ಯೂನ ನೀವು ಕೊಡ್ಲಿಕ್ಕೆ ಹೇಗೆ ನಿಮ್ಗೆ ಸಾಧ್ಯ ಆಗ್ತದೆ ಅದನ್ನ ನೀವು ಟ್ರೈ ಮಾಡಿ, ಕಲೀರಿ. ಉತ್ತಮವಾದ ಪ್ರಶಾಂತವಾದ ವಾತಾವರಣ, ಒಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆ, ಉತ್ತಮ ಹೈ ಸ್ಟ್ಯಾಂಡರ್ಡ್ ಲೆವೆಲ್ ಇದ್ದೊಂದು ಗುರುಗಳು ನಿಮಗೆ ಸಿಕ್ಕಿದ್ದಾರೆ. ನೀವು ಎಷ್ಟು ಸಾಧನೆ ಮಾಡ್ತೀರಿ, ಆ ಸಾಧನೆಯನ್ನು ಯಾವ ಮಟ್ಟಕ್ಕೆ ತಲುಪಿಸ್ಲಿಕ್ಕೂ ಕೂಡ ನಮ್ಮ ಮಹೇಶ್ ಠಾಕೂರ್ ಅವರಿದ್ದಾರೆ. ಯಾಕೆಂತ ಹೇಳಿದ್ರೆ ಸಂಘಟನೆಗೆ ಇನ್ನೊಂದು ಹೆಸರು ಮಹೇಶ್ ಠಾಕೂರ್. ಅವರು ಯಾವುದೆಲ್ಲ ಸಂಘಟನೆ ಯಾವುದೇ ಕೆಲಸ ಮಾಡ್ಲಿ ಅದಕ್ಕೆ ಒಂದು ಆ ಕ್ವಾಲಿಟಿ ಅದು ಎಲ್ಲಿ ಸಹ ಕಂಡು ಬರುವುದಿಲ್ಲ.
ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಸಂಸ್ಥೆಯ ಶಿಕ್ಷಕರಾದ ಸಂಗೀತ ಶಿಕ್ಷಕಿ ಡಾಕ್ಟರ್ ವಿದುಷಿ ಉಷಾ ಹೆಬ್ಬಾರ್, ಚಿತ್ರಕಲಾ ಶಿಕ್ಷಕಿ ಸುಮತಿ ಎ ಕಾಮತ್, ಹಾರ್ಮೋನಿಯಂ ಶಿಕ್ಷಕರಾದ ನಿತ್ಯಾನಂದ ನಾಯಕ್, ತಬಲಾ ಶಿಕ್ಷಕರಾದ ನಾಗರಾಜ ಕಾರ್ವಿ, ಭಗವದ್ಗೀತಾ ದಿವ್ಯಜ್ಞಾನ ಬೋಧಕರಾದ ಉಮೇಶ ಬಾಲಕೃಷ್ಣ ಕಾಮತ್ ಹಾಗೂ ಯೋಗ ಶಿಕ್ಷಕಿಯಾದ ಶ್ರೀಮತಿ ವಾಣಿಯವರ ಉಪಸ್ಥಿತಿಯಲ್ಲಿ ಗುರುವಂದನಾ ಕಾರ್ಯಕ್ರಮ ಜರುಗಿತು. ನಮಸ್ಕಾರ, ನನ್ನ ಹೆಸರು ಶೈಲಜಾ ಮನೋಹರ್ ಶಾನ್ಬಾಗ್ ಅಂತ. ನಾನು ಪರ್ಕಳದಿಂದ ಬಂದಿದ್ದೇನೆ. ಬೇಸಿಕಲಿ ನಾನು ಈ ಊರಿನವಳೆ. ಸೊ ಇಲ್ಲಿ ರತ್ನಕಲಾ ಮಂದಿರದಲ್ಲಿ ಒಂದು ಫ್ರೀ ಎಜುಕೇಶನ್, ಡ್ರಾಯಿಂಗ್ ಇರ್ಬೋದು, ತಬಲಾ ಇರ್ಬೋದು, ಸಂಗೀತ ಇರ್ಬೋದು, ಭಜನೆ, ಹಾರ್ಮೋನಿಯಂ, ಶಾಸ್ತ್ರೀಯ ಸಂಗೀತ, ಈ ತರ ಹಲವಾರು ಕಾರ್ಯಕ್ರಮಗಳನ್ನು ಫ್ರೀಯಾಗಿ ಹಮ್ಮಿಕೊಂಡಿದ್ದಾರೆ. ಇದನ್ನು ನಾನು 3.5 ವರ್ಷದ ಹಿಂದೆ ಇದನ್ನೊಂದು ಈ ಅಪಾರ್ಚುನಿಟಿಯನ್ನು ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಜಾಯಿನ್ ಆದೆ. ನಾನು ಜಾಯಿನ್ ಆಗಿ ಸ್ವಲ್ಪ ಸಮಯದಲ್ಲಿ ಜೂನಿಯರ್ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿಕೊಂಡೆ. ಈಗ ನಾನು ಸೀನಿಯರ್ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ನಾವು ಭಜನೆಯನ್ನು ಸಹ ಕಲಿತಾ ಇದ್ದೇವೆ. ಇದರಿಂದ ನಮ್ಗೆ ಏನು ಖುಷಿ ಕೊಡುತ್ತಂತ ಹೇಳಿದ್ರೆ, ನಿಜವಾಗಿ ನಮ್ಮ ಈ ಪ್ರಾಯಕ್ಕೆ ನಮ್ಗೊಂದು ಸಂತೋಷ ಮತ್ತೆ ನೆಮ್ಮದಿ ನಮ್ಗೆ ಸಿಗ್ತದೆ. ನಾವು ಅಷ್ಟು ಹೊತ್ತು ಯಾವಾಗ ಸಂಗೀತ ಶಾಸ್ತ್ರೀಯ ಕಲಿತೇವ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ, ಅಷ್ಟು ಸಮಯ ನಾವು ತುಂಬಾ ಪೀಸ್ ಆಫ್ ಮೈಂಡ್ ಅಲ್ಲಿ ಇದ್ದುಕೊಂಡು ಸಂತೋಷದಲ್ಲಿ ಇರ್ತೇವೆ. ನಮ್ಮ ಎಲ್ಲಾ ಕಷ್ಟಗಳ, ಬೇಜಾರ, ಇನ್ನೊಂದ ಎಲ್ಲವನ್ನು ನಾವು ಆ ಒಂದು ಟೈಮಲ್ಲಿ ಎಲ್ಲವನ್ನು ಮರ್ತೇವೆ. ಹಾಗಾಗಿ ಈ ಒಂದು ಫೆಸಿಲಿಟೀಸ್ ಅನ್ನು ಅವರು ಕೊಡ್ತಿದ್ದಾರೆ, ಅದು ತುಂಬಾ 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 ಒಳ್ಳೇದಿದೆ. ಎಲ್ಲರೂ ಇದನ್ನು ಯುಟಿಲೈಸ್ ಮಾಡಿ. ನನ್ನ ಹೆಸರು ಯೋಗೀಶ್ ಪೈ ಅಂತೇಳಿ, ನಾನು ಈಶ್ವರ ನಗರದಿಂದ ಬರ್ತಾ ಇದ್ದೀನಿ. ಇದು ಸುಮಾರು ಒಂದು 6 ತಿಂಗಳಿಂದ ಬರ್ತಾ ಇದ್ದೀನಿ ಇಲ್ಲಿ ತಬಲಾ ಕ್ಲಾಸ್ಗೆ. ನಮ್ಮ ನಾಗರಾಜ್ ಕಾರ್ವಿ ಸರ್ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರೆಲ್ಲ ಭಜನಾ ಮಂಡಳಿ ಅವ್ರದ್ದೆಲ್ಲ ತಬಲಾ ನೋಡಿದ್ದೆ ನಾನು. ಅವ್ರು ನೋಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಸೇರಿಕೊಂಡೆ. ತಬಲಾ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತೆಲ್ಲ ಭಾಳ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಸಂಗೀತಗಳನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಇದೇ ರೀತಿಯಲ್ಲಿ ಎಲ್ಲ ವಯಸ್ಸಿನವರು ಬರ್ತಾರೆ ಇಲ್ಲಿ. ನನಗೆ ಫಸ್ಟಿಗೆ ಸಂಕೋಚ ಆಗಿತ್ತು, ನಮ್ಮ ವಯಸ್ಸಿನವರಿಗೆ ಆಗುತ್ತೋ ಇಲ್ವೋ ಅಂತೇಳಿ. ಅವ್ರು ಭಾಳ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮತ್ತು ಇಲ್ಲಿ ರತ್ನ ಸಂಜೀವ್ ಕಲಾಮಂಡಲ ಇದೆಯಲ್ಲ, ಇದಕ್ಕಂತೂ ಭಾಳ ಭಾರಿ ಆಗಿದ್ದಾನೆ. ಇದೊಂದೇ ಅಲ್ಲ, ಭಜನೆ, ಹಾರ್ಮೋನಿಯಮ್, ಆಮೇಲೆ ಯೋಗಾಸನ, ತಬಲಾ ಎಲ್ಲ ಉಚಿತವಾಗಿ ಹೇಳ್ಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ರೇವತಿ ಅಂತ ಹೇಳಿ. ನನ್ನ ಮಕ್ಕಳು ಆರುಷ್ ಮತ್ತೆ ಆದ್ಯ ಇಲ್ಲಿ ರತ್ನ ಸಂಜೀವ್ ಕಲಾಮಂಡಲದಲ್ಲಿ ಚಿತ್ರಕಲೆ, ತಬಲಾ ಮತ್ತು ಹಾರ್ಮೋನಿಯಂ ಕ್ಲಾಸ್ಗೆ ಬರ್ತಿದ್ದಾರೆ. ಒಂದು 2 ವರ್ಷದಿಂದ ಬರ್ತಿದ್ದಾರೆ ಇಬ್ರು ಸಹ. ಹೋದ ವರ್ಷ ಇದೇ ಸೇಮ್ ಪ್ರೋಗ್ರಾಮ್ ಆಗುವಾಗ 1 ವರ್ಷ ಆಗಿತ್ತು. ಆಗಿನಕ್ಕೂ ಈಗಿನ ಈ 1 ವರ್ಷದಲ್ಲಿ ತುಂಬಾ ಡಿಫ್ರೆನ್ಸ್ ಆಗಿದೆ. ಮಕ್ಕಳು ತುಂಬಾ ಒಳ್ಳೆ ಕಲ್ತಿದ್ದಾರೆ. ಮತ್ತೆ ನನ್ನ ಮಗ ಈ ಸಲ ಚಿತ್ರಕಲೆಯಲ್ಲಿ ಎಕ್ಸಾಮ್ ಕೂಡ ಬರ್ದಿದ್ದಾನೆ. ಮತ್ತೆ ತಬಲಾ ಹಾರ್ಮೋನಿಯಂ ಕೂಡ ತುಂಬಾ ಚೆಂದಾಗಿ ಪ್ರಾಕ್ಟೀಸ್ ನಡೀತಾ ಉಂಟು ಅವರಿಗೆ. ಮಹೇಶ್ ಠಾಕೂರ್ ಇಲ್ಲಿ ಒಂದು ರತ್ನ ಸಂಜೀವ್ ಕಲಾಮಂಡಲ ಟ್ರಸ್ಟ್ ಮಾಡಿ ನಮ್ಗೆ ಇಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಥ್ಯಾಂಕ್ಸ್. ಇದೇ ಸಂದರ್ಭದಲ್ಲಿ ಅತಿಥಿಗಳನ್ನು ಸ್ವಾಗತಿಸಿದ ಶಿವಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ ಮಣಿಪಾಲದ ಅಧ್ಯಕ್ಷರಾದ ಮಹೇಶ್ ಠಾಕೂರ್ ಅವರು ಟ್ರಸ್ಟ್ನ ವಿವಿಧ ಕಲಾ ಶಿಕ್ಷಕರ ಸಾಧನೆ ಹಾಗೂ ಕೊಡುಗೆಗಳನ್ನು ಶ್ಲಾಘಿಸಿದರು. ಮಹೇಶ್ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಮತ್ತು ಕಲಾ ಶಿಕ್ಷಕಿ ಸುಮತಿ ಎ ಕಾಮತ್ ವಂದಿಸಿದರು.